ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ತುಮಕೂರು ಜಿಲ್ಲೆಯ ಕೊರಟಗೆರೆ ಪಟ್ಟಣದ ಮಾರುತಿ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಲಾಗಿದ್ದ ಜನಸ್ಪಂದನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಜಿಲ್ಲಾಡಳಿತ ವತಿಯಿಂದ ಜನರಿದ್ದೆಡೆಗೆ ಸೇವೆ ಒದಗಿಸುವ ಸರ್ಕಾರದ ಮಹದಾಸೆಯಂತೆ ಜನಸ್ಪಂದನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಜನರ ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ಒದಗಿಸುವ ಪ್ರಯತ್ನ ಮಾಡಲಾಗುತ್ತಿದೆ ಎಂದರು. ಜನಸಾಮಾನ್ಯರು ಸ್ಥಳೀಯ ಮಟ್ಟದಲ್ಲಿ ಬಗೆಹರಿಯದ ತಮ್ಮ ಸಮಸ್ಯೆಗಳನ್ನು ಹೊತ್ತು ಜಿಲ್ಲಾ ಕೇಂದ್ರಕ್ಕೆ ಬರೋದನ್ನು ತಪ್ಪಿಸಲು ಹಾಗೂ ಸಾರ್ವಜನಿಕರ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿಯೂ ಕೂಡ ಪ್ರತಿ ತಿಂಗಳು ಜನಸ್ಪಂದನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಹಾಗೂ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸಂಬಂಧಿಸಿದ ಇಲಾಖಾ ಅಧಿಕಾರಿಗಳು ಸ್ಥಳದಲ್ಲಿ ಹಾಜರಿದ್ದು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾರೆ. ಸಾರ್ವಜನಿಕರು ಕೂಡ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಮನವಿ ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಗಳಿಂದ ಅರ್ಹ ಫಲಾನುಭವಿಗಳಿಗೆ ಮಂಜೂರಾತಿ ಆದೇಶದ ಪತ್ರವನ್ನು ವಿತರಿಸಲಾಗಿದೆ. ಸಾರ್ವಜನಿಕರಿಂದ ಅಹವಾಲು ಅರ್ಜಿಗಳನ್ನು ಕೂಡ ಸ್ವೀಕರಿಸಲು ಇಲಾಖಾವಾರು ಅರ್ಜಿ ಸ್ವೀಕಾರ ಕೇಂದ್ರವನ್ನು ಕೂಡ ತೆರೆಯಲಾಗಿತ್ತು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆವಿ ಅಶೋಕ್ ಮಾತನಾಡಿ, ಪೊಲೀಸ್ ಇಲಾಖೆಯಿಂದ ಜನಸ್ನೇಹಿ ಸೇವೆ ನೀಡುವ ನಿಟ್ಟಿನಲ್ಲಿ ಯೋಜನೆಗಳನ್ನು ರೂಪಿಸಲಾಗಿದೆ. ಯಾವುದೇ ಅಹಿತಕರ ಘಟನೆಗಳು ಸಂಭವಿಸಿದಲ್ಲಿ ಸಾರ್ವಜನಿಕರು ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಡಬೇಕು. ಜನಸಾಮಾನ್ಯರು ಸುರಕ್ಷಿತವಾಗಿ ಶಾಂತಿ ನೆಮ್ಮದಿಯಿಂದ ಬದುಕುವ ವಾತಾವರಣ ಕಲ್ಪಿಸಲು ಪೊಲೀಸ್ ಇಲಾಖೆ ಸದಾ ಸಿದ್ಧವಿದೆ ಎಂದರು. ಸನ್ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ಗೃಹ ಸಚಿವರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಮಗೆ ನಿರ್ದೇಶನ ನೀಡಿದ್ದಾರೆ. ಏನು ಜಿಲ್ಲಾಡಳಿತ ಇದೆ ಅದು ಪ್ರತಿ ಹಳ್ಳಿಯಲ್ಲಿ ಹೋಗಿ ಜನರಿಗೆ ಭೇಟಿಯಾಗಿ ಅವ್ರದ್ದು ಏನು ಕಷ್ಟ ಸುಖ ಇದೆ ಅದು ಕೇಳಬೇಕು. ಅವರದ್ದು ಸಮಸ್ಯೆಗಳನ್ನು ನಾವು ಒಂದು ಪರಿಹಾರ ಕಂಡುಹಿಡಿಯಬೇಕು ಅಂತ ನಮಗೆ ಸತತವಾಗಿ ಅವರು ನಿರ್ದೇಶನ ನೀಡಿದ್ದಾರೆ. ಅದರಿಂದಾಗಿ ಈ ಎಲೆಕ್ಷನ್ ಆದಮೇಲೆ ಈ ಒಂದು ಸಭೆಯನ್ನು ಜನತಾ ದರ್ಶನ ನಾವು ಮಾಡ್ತಾ ಇದ್ವಿ. ತಾವೆಲ್ಲರೂ ನೋಡಬಹುದು, ನಾವು ಇಡೀ ಜಿಲ್ಲಾಡಳಿತ ತಾಲೂಕಾಡಳಿತ ಇಲ್ಲಿ ಇದ್ದೀವಿ. SP ನಾನು ಜನರಿಗೆ ಕಂದಾಯ ಇಲಾಖೆಯಲ್ಲಿ, RDPR ಇಲಾಖೆಯಲ್ಲಿ, ಬೆಸ್ಕಾಂ ಅಲ್ಲಿ ಸುಮಾರು ಸಮಸ್ಯೆಗಳಿದೆ. ಅದನ್ನು ನಾವು ಇಲ್ಲಿ ಬಂದಾಗ ಇಲ್ಲಿ ಕೂಡ ಅಧಿಕಾರಿಗಳು ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ವಹಿಸ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ನಾವೆಲ್ಲರೂ ಇಲ್ಲಿ ಬಂದಿದ್ವಿ. ಇಲ್ಲಿ ಯಾರ್ಯಾರಿಗೆ ಅರ್ಹ ಅರ್ಜಿಗಳು ಫಲಾನುಭವಿಗಳು ಯಾರಿದ್ದಾರೆ ತಕ್ಷಣ ಅವರಿಗೆ ಏನು ಪರಿಹಾರ ಮಾಡಬೇಕು ಅದನ್ನು ನಾವು ಮಾಡ್ತೀವಿ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಜಿಲ್ಲೆಯ ಎಲ್ಲ ತಾಲೂಕುಗಳಿಗೂ ಭೇಟಿ ನೀಡಿ ಆ ತಾಲೂಕಿನಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ತಕ್ಷಣದಲ್ಲಿಯೇ ಅಥವಾ ನಿಗದಿತ ಕಾಲಾವಧಿಯಲ್ಲಿಯೇ ಅಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸುವಂತ ಅತ್ಯುತ್ತಮ ಕಾರ್ಯಕ್ರಮವಾಗಿದೆ. ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬಂದು ತಾಲೂಕು ಮಟ್ಟದಲ್ಲಿ ಆಗುವಂತಹ ಕೆಲಸಗಳನ್ನು ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಆಗುವಂತಹ ಕೆಲಸಗಳನ್ನು ಜಿಲ್ಲಾ ಮಟ್ಟದಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲಿ ಆಗುವಂತಹ ಕೆಲಸಗಳನ್ನು ರಾಜ್ಯ ಮಟ್ಟದಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಕೆಲಸ ಮಾಡಿಸುವುದಕ್ಕೋಸ್ಕರ ಅತ್ಯುತ್ತಮವಾದ ಕಾರ್ಯಕ್ರಮ ಇದು ಆಗಿದೆ. ಪೊಲೀಸ್ ಸ್ಟೇಷನ್, ಸರ್ಕಲ್ ಇನ್ಸ್ಪೆಕ್ಟರ್, DSP, ಅಡಿಷನಲ್ SP ಅಂಡ್ SP ಇಷ್ಟು ಮಟ್ಟಕ್ಕೆ ನೀವು ಯಾವಾಗ ಬೇಕಾದ್ರೆ ನಾವು ಎಲ್ಲರಿಗೂ ಅವೈಲೇಬಲ್ ಇರ್ತೀವಿ. ಆದರೂ ಕೆಲವು ಸಾರಿ ಕೆಲವು ಜನರಿಗೆ ಈ ಸಮಯ ಭಾವಗಳಿಂದ ಇಲ್ಲ ಅಂದರೆ ಎಲೆಕ್ಷನ್ಸ್ ಆಗಿರುತ್ತೆ, ಬೇರೆ ಬೇರೆ ಕಾರಣಗಳಿಂದ ನಮ್ಮ ಹತ್ರ ಬರೋಕ್ಕೆ ಆಗಲ್ಲ ಅಂತ ಸಿಚುವೇಷನಲ್ಲಿ ನೀವು ಈ ಕಾರ್ಯಕ್ರಮವನ್ನು ಬಳಸಿಕೊಂಡು ನಮ್ಮನ್ನು ಭೇಟಿ ಮಾಡಬೇಕು. ಈಗ ನಾವು ಇರ್ತೀವಿ, ನಿಮಗೆ ಏನು ಸಮಸ್ಯೆ ಇದ್ದರೆ ಪಿಟಿಷನ್ ಕೊಡಿ, ಸಾಲ್ವ್ ಆಗಿದೆ ಇಲ್ಲೇ ನಾವು ಬಗೆಹರಿಸೋಕ್ಕೆ ಕೊಟ್ಕೋಬೇಕು. ಇಲ್ಲೇ ಸಾಲ್ವ್ ಆಗಿದೆ ಆಗುವಂಥ ವಿಚಾರಗಳಿಗೆ ಇಲ್ಲೇ ಬಗೆಹರಿಸ್ತೀವಿ. ಇಲ್ಲ ಅಂದರೆ ನಾವು ಅದನ್ನು ಎಕ್ವೈರಿ ಮಾಡಿಸಿ FIR ಬೇಕಂತ FIR ಮಾಡಿಸಿ ವಿಚಾರಣೆ ಮಾಡಿಸಿ ಮುಂದುವರಿಸಿ. ಸೊ ಎಲ್ಲರೂ ನಿಸ್ಸಂಕೋಚವಾಗಿ ಅರ್ಜಿಗಳೇ ಮಾಡೋಕ್ಕೆ ನಾವು ಹೋಗ್ಕೊಡ್ತೇವೆ. ಈ ಅವಕಾಶ ಕೊಟ್ಟಿರುವ DC ನಾನು ಧನ್ಯವಾದಗಳಿಂದ ನಿಮ್ಮ ಮಾತು ಥ್ಯಾಂಕ್ ಯು. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಅನ್ನೋದು ಈಗ ನಾವೇನು ರಿಪೀಟ್ ಮಾಡೋಕ್ಕೆ ಹೋಗಲ್ಲ. ಈಗ ನಮ್ಮ ಪೊಲೀಸ್ ವಿಚಾರಕ್ಕೆ ಬಂದಾಗ ಈ ಬಗ್ಗೆ ನಾವು ಆಲ್ಮೋಸ್ಟ್ ಎಲ್ಲ ಲೆವೆಲ್ಸ್ನಲ್ಲಿ ನಿಮಗೆ ಈ ಸಂದರ್ಭದಲ್ಲಿ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕ ಕೃಷ್ಣಪ್ಪ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ಕೊರಟಗೆರೆ ತಾಲೂಕಿನ ತಹಶೀಲ್ದಾರ್ ಮಂಜುನಾಥ್, ತಾಲೂಕು ಪಂಚಾಯಿತಿ ಇಒ ಅಪೂರ್ವ, ಸಿ ಅನಂತರಾಮು, ಸರ್ಕಲ್ ಇನ್ಸ್ಪೆಕ್ಟರ್ ಅನಿಲ್, PSY ಚೇತನ್ ಕುಮಾರ್, ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಹಾಜರಿದ್ದರು.
ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.